ಅಂತೂ ತುಂಬ ದಿನ ಆದಮೇಲೆ KFIಯಲ್ಲಿ ಒಂದು ವ್ಯಾಲಿಡ್ ಸಿನಿಮಾ ಅಪ್ಡೇಟ್ ಅಂತ ಬಂತು. ನಿನ್ನೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಮುಂದಿನ ಸಿನಿಮಾ ಬೇಲ್ನ ಫಸ್ಟ್ ಲುಕ್ ಟೀಸರ್ ಬಿಡುಗಡೆ ಆಯಿತು. ಇದನ್ನು ಪವನ್ ಒಡೆಯರ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಮತ್ತು ಇದರ ಪ್ರೊಡ್ಯೂಸರ್ KVN ಪ್ರೊಡಕ್ಷನ್ಸ್. ನೋಡಿ, ಈ ಸಿನಿಮಾದಿಂದ ನನಗೆ ಯಾವುದೇ ನಿರೀಕ್ಷೆ ಅಂದರೆ ಎಕ್ಸ್ಪೆಕ್ಟೇಷನ್ಸ್ಗಳೇ ಇಲ್ಲ. ಇದರ ಪ್ರೊಡ್ಯೂಸರ್ ಮೊನ್ನೆ ತಾನೇ ಒಂದು ಕನ್ನಡ ಇಂಡಸ್ಟ್ರಿಯ ಒಂದು ದೊಡ್ಡ ಫ್ಲಾಪ್ ಫಿಲ್ಮ್ ಕೊಟ್ಟಿದ್ದಾರೆ ಮತ್ತು ಇದರ ಡೈರೆಕ್ಟರ್ ಸದ್ಯಕ್ಕೆ ಯಾವುದೇ ಹೇಳ್ಕೊಳ್ಳುವಂಥ ಸಿನಿಮಾ ಕೊಟ್ಟಿಲ್ಲ. ಸಿನಿಮಾದ ಮೇಲೆ ಶಿವಣ್ಣನವರಿಂದ ಸ್ವಲ್ಪ ಟೆನ್ಷನ್ ಇತ್ತು ಬಿಟ್ಟರೆ ಐಪ್ ಅಂತ ಏನೂ ಇಲ್ಲ. ಇದರ ಫಸ್ಟ್ ಲುಕ್ ಟೀಸರ್ ಕಡೆ ಬಂದರೆ, ಇದರಲ್ಲಿ ರಾತ್ರಿ ವೇಳೆಯಲ್ಲಿ ಬೆಂಗಳೂರಿನ ತೀವ್ರ ಟ್ರಾಫಿಕ್ ಮಳೆಯಲ್ಲಿ ತೋರಿಸಲಾಗುತ್ತೆ ಮತ್ತು ಎಲ್ಲ ಕಡೆ ಪವರ್ ಕಟ್ ಆಗುತ್ತೆ. ನೆಕ್ಸ್ಟ್ ಶಾಟಲ್ಲಿ ಶಿವಣ್ಣ ಅವರ ಕ್ಯಾರೆಕ್ಟರ್ ಅಂದರೆ ವಿಜಿ ನಾಯಿಗೆ ಬಿಸ್ಕೆಟ್ ತಿನ್ನಿಸ್ತಿರ್ತಾರೆ. ರಾಬರ್ಟ್ ಅನ್ನೋ ಕ್ಯಾರೆಕ್ಟರ್ ಕಾಲ್ ಮಾಡಿ, ನೀನು ಹಚ್ಚಿರೋ ಬೆಂಕಿ ಬರೀ ಊರನ್ನಲ್ಲ ಇಡೀ ದೇಶನೇ ಸುಡ್ತಾ ಇದೆ, ನಿನಗೆ ಚೂರು ಭಯ ಆಗ್ತಿಲ್ವಾ, ಎಲ್ಲಿದ್ದ ಬರುತ್ತೆ ನಿನಗೆ ಇಷ್ಟೊಂದು ಧೈರ್ಯ ಅಂತ ಕೇಳಿದಾಗ ಶಿವಣ್ಣ ಅವರಿಂದ ಕ್ಯಾರೆಕ್ಟ್ರಿಂದ ಒಂದು ಒಳ್ಳೆ ಕ್ಯಾಚಿ ಲೈನ್ ಬರುತ್ತೆ, ಕೆಲವು ಸ್ವಭಾವಕ್ಕೆ ಧೈರ್ಯದ ಅಭಾವ ಯಾವತ್ತೂ ಆಗೋದಿಲ್ಲ ಅಂತ. ಇಲ್ಲಿ ತನಕ ಇಟ್ ವಾಸ್ ಗುಡ್. ಆದರೆ ಇಲ್ಲಿಂದ ಬಂದಿದ್ದ ಮ್ಯೂಸಿಕ್ ಮಾತ್ರ ಚಿಂದಿ. ಅಜನೀಶ್ ಲೋಕನಾಥ್ ಅವರು ಬೇರೆ ಮೂಡಲ್ಲೇ ಕೆಲಸ ಮಾಡ್ತಿದ್ದಾರೆ. ಈ ಸಿನಿಮಾದ ಬೇರೆ ವಿಷಯಗಳ ಬಗ್ಗೆ ಗೊತ್ತಿಲ್ಲ, ಆದರೆ ಮ್ಯೂಸಿಕ್ ಅಂತೂ ಚೆನ್ನಾಗಿರುತ್ತೆ ಅಂದ್ಕೋಬೋದು. ಮ್ಯೂಸಿಕ್ ಜೊತೆ ಇದರಲ್ಲಿ ಇಷ್ಟ ಆಗಿದ್ದು ಶಿವಣ್ಣ ಅವರ ಲುಕ್ಸ್ ಮತ್ತು ಸ್ವ್ಯಾಗ್, ಅದ್ರ ಜೊತೆಯಲ್ಲಿ ಬರೋ ಆ ಡೈಲಾಗ್, ಇವೆಲ್ಲ ಪರ್ಫೆಕ್ಟ್ ಆಗಿದ್ವು. ಬೆಟರ್ ಏನಾಗ್ಬೋದು ಅಂತ ಅಂದರೆ ಸಿನಿಮಾಟೋಗ್ರಫಿ ಮತ್ತು ಡೀಟೇಲಿಂಗ್. ಫಸ್ಟ್ ಲುಕ್ಕಲ್ಲಿ ನಡೆಯುತ್ತೆ. ಸಿನಿಮಾದಲ್ಲಿ ಇವುಗಳ ಜೊತೆ ಒಂದು ಫ್ರೆಶ್ ಆಗಿರೋ ಸ್ಕ್ರೀನ್ ಪ್ಲೇ ಜೊತೆ ಒಳ್ಳೆ ಎಕ್ಸಿಕ್ಯೂಷನ್ ಬಂದುಬಿಟ್ರೆ ಇದು ವರ್ಕ್ ಆಗ್ಬೋದು. ಇದರ ರಿಲೀಸ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳ್ತಿದ್ದಾರೆ. ಅಂದ್ಕೊಂಡ ಡೇಟ್ಗೇನೆ ಬರಲಿ. ಇದಿಷ್ಟು ಈ ಬೇಲ್ನ ಟೀಸರ್ ಬಗ್ಗೆ ನನ್ನ ಒಪಿನಿಯನ್. ನಿಮ್ಮ ಒಪಿನಿಯನ್ ಕಮೆಂಟ್ಸಲ್ಲಿ ಹೇಳಿ. ಹಾಗೆ ನಾಳೆ ಮತ್ತೆ ಸಿಗೋಣ.